ನಿಮ್ಮದಲ್ಲದ ಸೈಟ್ಗೆ ಪರಿಹಾರ ಕೇಳೋದು ಆತ್ಮಸಾಕ್ಷಿನಾ? ಸಿಎಂ ಆತ್ಮಸಾಕ್ಷಿಯ ಮಾತಿಗೆ ಸಂಸದ ಕಾರಜೋಳ ಟಾಂಗ್ ಕೊಟ್ಟಿದ್ದಾರೆ. ಬೇನಾಮಿ ಆಸ್ತಿ ಪಡೆದುಕೊಳ್ಳೋದು ಆತ್ಮಸಾಕ್ಷಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ ಆದೇಶದ ದಿನವೇ ಸಿಎಂ ರಾಜೀನಾಮೆ ನೀಡಬೇಕಿತ್ತು. ಈಗಲೂ ಕಾಲ ಮಿಂಚಿಲ್ಲ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯನವರು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ನಡ್ಕೊಳ್ತೇನೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಒಂದೇ ಪ್ರಶ್ನೆ, ಯಾವ ಭೂಮಿ ನಿಮ್ಮದಲ್ಲ ಅದಕ್ಕೆ ನೀವು ಪರಿಹಾರ ಕೇಳೋದು ನಿಮ್ಮ ಆತ್ಮಸಾಕ್ಷಿನ? ಯಾವ ಭೂಮಿಗೆ ಮಾಲೀಕ ಅಲ್ಲ, ಬೇನಾಮಿ ಮಾಡಿ ಅವನು ಖರೀದಿ ಕೊಟ್ಟಿದ್ದಾನ, ಅದನ್ನು ತಗೊಳ್ಳೋದು ನಿಮ್ಮ ಆತ್ಮಸಾಕ್ಷಿನ? ಇದು ಸರಿಯಾದಂಥ ವಿಚಾರ ಅಲ್ಲ. ಯಾವಾಗ ಕೋರ್ಟಲ್ಲಿ ನಿಮಗೆ ಹಿನ್ನಡೆ ಆಗಿದೆ ಅವತ್ತೇ ರಾಜೀನಾಮೆ ಕೊಡಬೇಕಾಗಿತ್ತು. ಇವತ್ತಾದರೂ ಕೂಡ ಕಾಲ ಮಿಂಚಿಲ್ಲ, ಕೂಡಲೇ ರಾಜೀನಾಮೆ ಕೊಟ್ಟು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ತನಿಖೆಯನ್ನು ಎದುರಿಸಿ ಮತ್ತೆ ನೀವು ಮುಖ್ಯಮಂತ್ರಿ ಆಗ್ಬೋದು. ನೋಡಿ, ಇದು ಗೋವಿಂದ ಕಾರಜೋಳ ಹೇಳ್ತಾ ಇರುವಂಥದ್ದು. ಬಿಜೆಪಿ ಸಂಸದರು ಯಾವಾಗ ಆತ್ಮಸಾಕ್ಷಿ ಪಾಠವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು, ಅದಾದ ನಂತರ ನೀವು ಅದನ್ನು ಪ್ರಶ್ನೆ ಮಾಡಿ ನೋಡ್ಬೇಕಾಗತ್ತೆ. ಇವಾಗ ರಾಜೀನಾಮೆಯನ್ನ ಕೊಟ್ಟು ಕ್ಲೀನ್ ಚಿಟ್ ಯಾವಾಗ ಸಿಗುತ್ತೋ ಅವಾಗ ಮತ್ತೆ ಸಿಎಂ ಆಗಿ ಅನ್ನೋದನ್ನ ಗೋವಿಂದ ಕಾರಜೋಳ ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ರು. ಪ್ರತಿಯೊಬ್ಬರ ಬಿಜೆಪಿ ನಾಯಕರಿಗೆ ಒಂದು ರೀತಿಯಾದಂತಹ ಆಹಾರ ಆದಾಗಾಯ್ತು ಈ ಸಿದ್ದರಾಮಯ್ಯನವರ ಆತ್ಮಸಾಕ್ಷಿಯ ಪಾಠ. ಇವತ್ತು ಆತ್ಮಸಾಕ್ಷಿ ಬಗ್ಗೆ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಅದಾದ ನಂತರ ಒಬ್ಬೊಬ್ಬರೇ ಬಿಜೆಪಿ ನಾಯಕರು ಅದಕ್ಕೆ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಇದೀಗ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದನ್ನು ನೀವು ಗಮನಿಸಿದ್ರಿ. ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಒಂದ್ಸಲ ರಾಜೀನಾಮೆಯನ್ನ ಕೊಡಿ, ತಮ್ಮದೇನೂ ತಪ್ಪಿಲ್ಲ ಅಂತ ಆಗ್ಲಿ, ಆನಂತರ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅಂತ.